for Photographers Day, 185 years World Photograph Day. All the photographers, videographers, welcome to KGF Photograph Unit. Thank you for all the photographers, videographers. KGF ಫೋಟೋಗ್ರಾಫರ್ಸ್ ಸಂಘದ ಪರವಾಗಿ ಇವತ್ತು ನಾವು ವಿಶ್ವದ ಛಾಯಾಗ್ರಾಹಕರ ದಿನವನ್ನು ನಾವು ಆಚರಿಸಲಿದ್ದೇವೆ. ಇವತ್ತು ನಮಗೆ ಛಾಯಾಗ್ರಾಹಕರಾದ ಅವರಿಗೆ ಬಾಳಿನಲ್ಲಿ ಒಂದು ಖುಷಿಯಾದಂಥ ದಿನ ಇವತ್ತು. ಇವತ್ತು ವಿಶ್ವದಲ್ಲಿ ಪ್ರತಿಯೊಂದು ಫೋಟೋಗ್ರಾಫರ್ಸು ಇವತ್ತು ಆಚರಣೆ ಮಾಡುವ ದಿನ. ಅದೇ ರೀತಿಯಾಗಿ ನಾವು ಕೂಡ ಇಲ್ಲಿ KGF ತಾಲೂಕಿನ ಫೋಟೋಗ್ರಾಫರ್ಸ್ ಛಾಯಾಗ್ರಾಹಕರು ಪ್ರತಿಯೊಬ್ಬರು ಕೂಡ ಇಲ್ಲಿ ನಾವು ಒಂದಾಗಿ ಸೇರಿದ್ದೇವೆ. ಇವತ್ತು ದಿವಸ ನಾವು ಇಲ್ಲಿಂದ ನಮ್ಮ ಕೆಳಗೆ ಇರುವ ನಮ್ಮ ಕಾಮರಾಜ ಪ್ರತಿಮೆಗೆ ನಾವು ಮಾಲಾರ್ಪಣೆ ಮಾಡಿ ಅವರಿಗೆ ನಾವು ಗೌರವಿಸಿ, ಮತ್ತೆ ನಾವು ಗಾಂಧೀಜಿಯವರ ಪ್ರತಿಮೆಗೆ ಕೂಡ ನಾವು ಅವರಿಗೆ ಮಾಲಾರ್ಪಣೆ ಮಾಡಿ ಅವರು ಕೂಡ ಸಹ ನಾವು ಗೌರವಿಸಿ, ಇಲ್ಲಿಂದ ನಾವು ಡಾಕ್ಟರ್ ಅಂಬೇಡ್ಕರ್ ಪ್ರತಿಮೆಗೆ ಕೂಡ ನಾವು ಮಾಲಾರ್ಪಣೆ ಮಾಡಿ ಅವರಿಗೂ ನಾವು ಸದಾ ಮರ್ಯಾದೆ ಸಲ್ಲಿಸಲಿದ್ದೇವೆ. ನಾವು ಇಲ್ಲಿಂದ ನಮ್ಮ ಗಾಂಧೀಜಿಯವರ ಪ್ರತಿಮೆಯಿಂದ ನಾವು CMC ನಮ್ಮ ಕಮಿಷನರ್ ಹತ್ರ ನಾವು ಹೋಗಿ ಅವ್ರಿಗೂ ಕೂಡ ನಾವು ಸಂಘದ ಪರವಾಗಿ ಕೂಡ ನಾವು ಮೆಮೊರಂಡಮ್ ಕೊಡ್ತಾ ಇದ್ದೀವಿ. ಸೊ ಇದಕ್ಕೆ ನಾವು ನಮ್ಮ ಸಂಘದ ಪರವಾಗಿ ಕೂಡ ನೀವೆಲ್ಲರಿಗೂ KGF ಜನತೆಗೆ ನಮ್ಮ KGF ಇರೋ ಪ್ರತಿಯೊಬ್ಬರು ಫೋಟೋಗ್ರಾಫರ್ಸ್ ಕೂಡ ನಾವು ನಮ್ಮ ವಿಶ್ವ ಫೋಟೋಗ್ರಾಫರ್ ದಿನ ವಿಶೇಷ ಹೇಳ್ಕೊಂಡು ಇವತ್ತು ಕೂಡ ನಾವು ಇದನ್ನು ಆಚರಿಸ್ತೀವಿ. நம்முடைய ஃபோட்டோகிராஃபர்ஸ் வீடியோகிராஃபர்ஸ் வெல்ஃபேர் அசோசியேஷன் KGF யூனிட் சார்பாக இன்று உலகம் முழுவதும் நம்முடைய புகைப்பட கலைஞர்களின் தினமானது வெகு சிறப்பாக கொண்டாடி கொண்டிருக்கின்ற நேரத்தில் நம்முடைய KGFலையும் நம்ம அசோசியேஷன் சார்பாக இந்த 185வது வேர்ல்டு ஃபோட்டோகிராஃபர்ஸ் டேவை வெகு சிறப்பாக கொண்டாடி கொண்டிருக்கின்றோம். இந்த வேளையில் முதல்ல நம்ம அழைப்பில் ஏற்று கலந்து கொண்ட அனைத்து போட்டோகிராஃபர்ஸ் அண்ட் வீடியோகிராஃபர்ஸ் அவர்களுக்கு நம்முடைய அசோசியேஷன் சார்பாக நன்றி கலந்த வணக்கத்தை தெரிவித்துக் கொள்கிறோம். இந்த விழாவானது முதல் நிகழ்ச்சியாக நம்முடைய காமராஜர் சிலைக்கு நம்முடைய அசோசியேஷன் சார்பாக தலைவர் அவர்கள் மாலை அணிவித்தார்கள். அதைத் தொடர்ந்து காந்திஜி அவர்களுக்கும் மாலை அணிவித்து அங்கிருந்து ஊர்வலமாக சென்று முனிசிபல் ஆபீஸில் இருக்கும் டாக்டர் BR அம்பேத்கர் அவர்கள் உருவ சிலைக்கும் மாலை அணிவித்து அதைத் தொடர்ந்து முனிசிபல் கமிஷனர் அவர்களையும் சந்தித்து நம்முடைய மெமரண்டத்தை நம்முடைய தலைவர்கள் கொடுப்பார்கள். அதைத் தொடர்ந்து தாசில்தார் ஆபீஸ்க்கு வந்து அங்கேயும் நம்ம மெமரண்டம் கொடுத்துட்டு திருப்பவும் நம்முடைய அசோசியேஷன் சார்பாக பொதுமக்களுக்கு இனிப்புகள் வழங்கி ವಿಡಿಯೋಗ್ರಾಫರ್ಸ್ ಅಸೋಸಿಯೇಷನಿಂದ ಇವತ್ತು ನಾವೆಲ್ಲರೂ ಸೇರಿಸಿ ಒಂದು ಒಗ್ಗಟ್ಟಾಗಿ ಒಂದು ಆಫೀಸ್ ಮಾಡಿದ್ದೀರಿ. ಆಫೀಸ್ ಮಾಡಿ ಇಷ್ಟೆಲ್ಲ ಪ್ರಯತ್ನ ಪಟ್ಟು ನಿನ್ನೆ ಒಂದು ಮೆಡಿಕಲ್ ಕ್ಯಾಂಪ್ ಮಾಡಿದ್ದೀರಿ. ಅದು ಭಾಳ ಸಕ್ಸಸ್ ಆಗಿದೆ. ಇದೇ ಥರ ನಿಮ್ಮ ಫೋಟೋಗ್ರಾಫರ್ ಅಸೋಸಿಯೇಷನ್ ಇನ್ನೂ ಹೆಚ್ಚಿನ ಬೆಂಬಲ ಪಡೆದು ಎಲ್ಲ ಮಿಕ್ಕಿದವರ ಫೋಟೋಗ್ರಾಫರ್ಸ್ ಎಲ್ಲ ಕರ್ಕೊಂಡು ಭಾಳ ಸ್ಟ್ರಾಂಗ್ ಆಗಿ ನೀವು ಕೆಲಸ ಮಾಡ್ತಿರೋಂಥ ಒಂದು ಆಸೆ ವ್ಯಕ್ತಪಡಿಸ್ತೀನಿ. ನಮಗೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಮತ್ತು ಈ ಫೋಟೋಗ್ರಾಫರ್ಸ್ ಮತ್ತು ವಿಡಿಯೋಗ್ರಾಫರ್ಸ್ ನಿಮ್ಗೆಲ್ಲರಿಗೂ ಶುಭಾಕಾಂಕ್ಷೆಗಳನ್ನು Happy Photographers Day! Happy Photographers Day! Happy Photographers Day!
ರಿಜಿಸ್ಟರ್ ಮಾಡಿದ್ವಿ. ಇವಾಗ ನೆಕ್ಸ್ಟ್ ಏನು ಗೌರ್ಮೆಂಟ್ ಪ್ರೋಗ್ರಾಮ್ ಮುನ್ಸಿಪಾಲಿಟಿ ಏನಿದೆ ನಮ್ಮ ಫೋಟೋಗ್ರಾಫ್ ಅಸೋಸಿಯೇಷನ್ ಕೊಡಬೇಕು, ಅವರು ಮಿಸ್ ಮಾಡ್ತೀನಿ ಇಲ್ಲ, ಅದಕ್ಕೆ ಕೋರಿ ಕೊಡ್ತಾ ಇದ್ವಿ. ಮತ್ತೆ ಒಂದು ಆಲ್ರೆಡಿ ಗಿವನ್ ಟು ಕೋಲಾರ DC ಆಫೀಸ್ ಕೊಟ್ಟಿದೆ, ಮತ್ತೆ SCS ಆಫೀಸ್ ಕೊಟ್ಟಿದೆ, ನಿಮ್ಗೆ ಇನ್ಫಾರ್ಮ್ ಮಾಡಿದ್ದಾರೆ. ಏನು ಪ್ರೋಗ್ರಾಮ್ನ ಅಸೋಸಿಯೇಷನ್ಗೆ ಇನ್ವಾಲ್ವ್ ಮಾಡಿ ಬಂದು ಮಾಡಿ ಸೌಲಭ್ಯ ಕೂಡ ಏನು ಬರುತ್ತೆ ಅದನ್ನು ಫೋಟೋಗ್ರಾಫರ್ ಆರ್ಗನೈಸೇಷನ್ ತಿಳಿಸಿ ಸರ್. ಯಾಕಂದರೆ ಒಳ್ಳೇದು ಏನಾಗುತ್ತೋ ಅದನ್ನ ಬಡವರು ತುಂಬ ಜನ ಇದ್ದಾರೆ, ಅವ್ರಿಗೂ ತಲುಪಿಸ್ಬೇಕು. ಅದೆಲ್ಲ ಮುನ್ಸಿಪಾಲಿಟಿ ವತಿಯಿಂದ ಎಷ್ಟಾಗುತ್ತೆ ಅಷ್ಟ ನಮ್ಮ ಫೋಟೋಗ್ರಾಫರ್ಗೆ ಹೆಲ್ಪ್ ಮಾಡಿ. ಇನ್ನೊಂದು ಇಷ್ಟು ವರ್ಷ ಮತ್ತೆ 40 years ಆದ ಫೋಟೋಗ್ರಾಫರ್ಸು ನಮ್ಗೊಂದು ಆಫೀಸ್ ಏನಿಲ್ಲ. ನಿಮ್ದು ಏನು ರೆವಿನ್ಯೂ ಆಫೀಸ್ ರೆವಿನ್ಯೂ ಫ್ಲಾಟ್ ಏನಿದ್ರೆ ನನಗೆ ಕೊಂಡು ಕೊಡಿ, ಅದೇನೇನೋ ಅಮೌಂಟ್ ಪೇ ಮಾಡ್ತೀನಿ ಅಸೋಸಿಯೇಷನಿಂದ, ಅದು ಮಾಡಿಕೊಡಿ ಆಫೀಸ್ ಮಾಡ್ತೀನಿ. ನಮ್ಗಿಂತ ಒಂದು ಆಫೀಸ್ ಇಲ್ಲ, ಏನಿಲ್ಲ ಸರ್. ಮೀಟಿಂಗ್ ಮಾಡೋಕ್ಕೆ ಕೂಡ ಏನೋ ಒಂದು ಪ್ಲೇಸಸ್ ಇಲ್ಲ. ದಯವಿಟ್ಟು ನೀವು ಏನಾದರೂ ಫಸ್ಟು ಫೋಟೋ ಆ್ಯಂಡ್ ವಿಡಿಯೋಗ್ರಾಫರ್ಸ್ ಏನಿನ ಎಲ್ಲರಿಗೂ ನಮ್ಮ ಶುಭಾಶಯ ಕೊಡ್ತೀನಿ. ನಾವೇನು ಅಸೋಸಿಯೇಷನ್ ಮಾಡಿದ್ದೀವಿ ಮನವಿ ಏನಿದೆ ನಾವು ಜಿಲ್ಲಾಧಿಕಾರಿಗಳಿಗೂ ಕೊಟ್ಟಿದ್ದೀವಿ. ನಾವೇನು ರೆವಿನ್ಯೂ ಬಿಲ್ಡಿಂಗ್ ಏನು ಸಮಸ್ಯೆ ಆಫೀಸ್ಗೆ ಕೇಳ್ತಾ ಇದ್ದೀರಾ, ಅದು ನಾವು ಇಲ್ಲಿಂದ ಇವತ್ತೇ ನಾವು ಜಿಲ್ಲಾಧಿಕಾರಿಗಳ ಕಚೇರಿಗೆ ಸಲ್ಲಿಸ್ತೀವಿ. ಅದೇನು ವಿಧಿವಿಧಾನ ಇದೆ ನಮಗೂ ಗೊತ್ತಿದೆ ಅದು. ಬಟ್ ನಮ್ಮ ಕಡೆಯಿಂದ ಏನು ಕರ್ತವ್ಯ ಆಗ್ಬೇಕು ಆ ಕರ್ತವ್ಯ ಮಾಡಿಕೊಡ್ತೀವಿ. ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತಿನ ದಿವಸದಲ್ಲಿ ನಾವು ನಮ್ಮ ಸಂಘದ ಪರವಾಗಿ ಕೂಡ ಎಲ್ಲ ಸದಸ್ಯರು ಕೂಡ ಸೇರಿ ಒಂದಾಗಿ ಸೇರಿ ನಮ್ಮ ತಾಲೂಕಿನ ನಮ್ಮ ತಹಸೀಲ್ದಾರ್ನ ಮೀಟ್ ಮಾಡಿ ಅವ್ರ ಹತ್ರ ನಮ್ಮ ಅಮೌಂಟ್ ತೊಗೊಂಡು ಬಂದಿದ್ದೀವಿ. ಅದೇನೆಂದರೆ ನಾವು ನಮ್ಮ KGF ಸಂಘದ ಸದಸ್ಯರು ಸುಮಾರು ಒಂದು 80 ರಿಂದ 85 ಜನ ನಾವೆಲ್ಲ ಒಟ್ಟಿಗೆ ಸೇರಿ ಅದನ್ನು ರಿಜಿಸ್ಟ್ರೇಷನ್ ಮಾಡಿ ನಾವು ಪ್ರತಿಯೊಂದು ನಾವು ಸರ್ಕಾರ ರೀತಿಯಾಗಿ ಏನೇನು ಮಾಡಬೇಕು ಎಲ್ಲ ಮಾಡಿದ್ದೀವಿ. ನಮ್ಮ ಸರ್ಕಾರದಿಂದ ನಮಗೆ ಏನೇನು ಸೌಲಭ್ಯ ಇದೆಯೋ ಅದನ್ನು ತಾವು ನಮಗೆ ದಯವಿಟ್ಟು ನಮ್ಮ ಸಂಘಕ್ಕೆ ನೀವು ಒಂದೊಂದು ಪ್ರತಿಯೊಂದು ಕಾರ್ಯ ನಮ್ಮಿಂದ ಮುಖಾಂತರ ನೀವು ಮಾಡಬೇಕು ಅಂತ ಹೇಳ್ತಾ ಇವತ್ತೊಂದು ದಿವಸ ನಾವು ನಾವೆಲ್ಲ ಕೊಡೋಕ್ಕೆ ಬಂದಿದ್ದೀವಿ. ಅದೇ ರೀತಿಯಾಗಿ ಕೂಡ ನಾವು ಎಲ್ಲ ನಮ್ಮ ಸಂಘದ ಅಧ್ಯಕ್ಷರಿದ್ದಾರೆ, ಉಪಾಧ್ಯಕ್ಷರೆಲ್ಲ ಇದ್ದೀವಿ, ಎಲ್ಲ ಕೊಡ್ತಾ ಇದ್ದೀವಿ. ಇವರೆಲ್ಲ ಕೂಡ ನಮಗೆ ಸಹಾಯ ಮಾಡಬೇಕು. ಮತ್ತು ಈ ನಮ್ಮ ತಾಲೂಕಿನ ಸರ್ಕಾರದಲ್ಲಿ ಯಾವುದು ಲ್ಯಾಂಡ್ಗಳು ಇದ್ದರೆ ನಮಗೆ ಯಾವುದು ಆಫೀಸು ಇಲ್ಲ, ಮತ್ತು ಈ ರೀತಿ ಯಾವುದಾದ್ರು ನಮಗೆ ಸರ್ಕಾರದ ಲ್ಯಾಂಡ್ಗಳಿದ್ದರೆ ಕೊಡಬೇಕು ಆಫೀಸ್ಗೆ. ಮತ್ತು ನಾವು ಒಬ್ಬೊಬ್ಬರು ಸದಸ್ಯರು ಕೂಡ ನಾವು ಅದನ್ನು ಕೊಡ್ಬೋದು. DC ಆಫೀಸ್ ಕೊಟ್ಟಿದ್ದೀವಿ, ಬಂದಿದ್ದೀವಿ. ಓಕೆ. ಇವತ್ತಿನ ದಿನ ಏನು ನೀವು ಎಲ್ಲ ಛಾಯಾಚಿತ್ರಗಾರರ ದಿನಾಚರಣೆ ಅಂತ ಆಚರಣೆ ಮಾಡ್ತಾರೆ, ನಿಮ್ಮೆಲ್ಲರಿಗೂ ನಮ್ಮ ತಾಲೂಕು ಆಡಳಿತದ ಪರವಾಗಿ ನೀವೇನು ಈ ಮೆಮೊರಂಡಮಲ್ಲಿ ಕೇಳಿದಿರೋ ನಿಮಗೆ ಲ್ಯಾಂಡ್ ಬೇಕು ಮತ್ತು ಸರ್ಕಾರದ ಸೌಲಭ್ಯಗಳು ಎಲ್ಲ ಬೇಕು ಅಂತ ಈಗಾಗಲೇ ನೀವು ನಮ್ಮ ಜಿಲ್ಲಾಧಿಕಾರಿಗಳಿಗೂ ಕೊಟ್ಟಿದ್ದೀರಾ. ಸೊ ಈ DC ಅವ್ರು ಕೊಟ್ಟಿರೋದ್ರ ಬಗ್ಗೆ ನಮಗೆ ಒಂದು ಡೈರೆಕ್ಷನ್ಸ್ ಬರುತ್ತೆ. ನೀವೇನು ಒಂದು ಮನವಿ ಕೊಟ್ಟಿದ್ದೀರೋ ಆ ಮನೆಯಲ್ಲಿ ಯಾವುದು ನಮ್ಮ ಹಂತದಲ್ಲಿ ಅಂದರೆ ಸರ್ಕಾರದಿಂದ ಏನೇನು ಇವ್ರಿಗೆ ನಾವು ಕೊಡ್ಬೋದು ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ. ಯಾಕಂದರೆ ನಮಗೆ ಅವರು ನಮ್ಮ DC ಅವ್ರಿಗೆ ಗೌರ್ಮೆಂಟಿಂದ ಡೈರೆಕ್ಷನ್ಸ್ ಇರುತ್ತೆ ಏನೇನು ಕೊಡ್ಬೋದು ಏನೇನು ಕೊಡಬಾರ್ದು ಅಂತ. ಸೊ ಅದ್ರ ಬಗ್ಗೆ ನೀವು ಕೊಟ್ಟಿರೋ ಮನವಿ ಬಗ್ಗೆ ಅವ್ರು ನಮಗೆ ಡೈರೆಕ್ಷನ್ಸ್ ಕೊಡ್ತಾರೆ. ಅವ್ರು ಕೊಟ್ಟ ಮೇಲೆ ಅದರಲ್ಲಿ ಏನು ನಮ್ಮ ಹಂತದಲ್ಲಿ ಕೊಡಲಿಕ್ಕಾಗುತ್ತೆ ಅದನ್ನು ನಾನು ಖಂಡಿತ ಕೊಡ್ತೀನಿ. எல்லாரும் சேர்ந்து KGF ஒரு 30 பேரும் அது கொண்டாடியும் அடுத்து வந்து ஒவ்வொரு இடத்துலையும் மெமராண்டம் கொடுக்கணும். கவர்மெண்ட் ஆஃபீஸருக்கு யாரும் கொடுக்குறதில்ல. இது மட்டும் இதுக்கு மேலே கொடுத்ததில்லை. இதுக்கு மேலே வந்து அங்கே அவங்கக்கிட்ட என்னென்ன நம்மளால வாங்க முடியும், நம்ம ஃபோட்டோகிராஃபர்ஸ்க்கு கவர்மெண்ட்லேருந்து என்னென்ன கிடைக்கும், ஒரு வீடு கிடைக்கலாம், இல்லை அவங்களுக்கு ஒரு லோன் கிடைக்கலாம், இல்லை வந்து ஒரு லேப்டாப் கிடைக்கலாம். அதே மாதிரி முனிசிபாலிட்டிலையும் கொடுத்துருக்குறோம், டிசிக்கு கொடுத்துருக்குறோம், SCSC ஆஃபீஸ் கொடுத்துருக்குறோம், இன்றைக்கி வந்து தாசில்தார் மேடம் கிட்ட கொடுத்துருக்குறோம். இது வந்து நல்லபடியாக எடுத்துன்னு போகணுன்ற ஒரு நல்ல நோக்கத்தோடு செஞ்சுருக்கிறோம். இன்னும் லேபர் டிபார்ட்மெண்ட்டு அஃபிஷியல் மீட் பண்ணுறோம். இன்னும் எது ஆஃபீஸில் என்னென்ன
நம்ம விஷயத்துக்கு கிடைக்குமோ, நம்ம போட்டோகிராஃபருக்கு என்னென்ன தேவைப்படுதோ அதை வந்து உறுதுணையா இருந்து செஞ்சு கொடுக்குறது இந்த யூனியனோட கடமையா இருக்கு. கண்டிப்பா செய்வோன்ற நம்பிக்கையோடு சொல்றேன்.